ಹಣಕಾಸು ಮಸೂದೆ 2021 ರಾಜ್ಯಸಭೆಯಲ್ಲಿಂದು ಅಂಗೀಕರಿಸಲಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಸೂದೆ ಕುರಿತ ಚರ್ಚೆಗೆ ಉತ್ತರಿಸಿ, ಈ ಮಸೂದೆ ಯಾವುದೇ ತೆರಿಗೆ, ಮುಖ್ಯವಾಗಿ ನೇರ ತೆರಿಗೆ ಮತ್ತು ಆದಾಯ ತೆರಿಗೆಯಲ್ಲಿ ಏರಿಕೆಯ ಉದ್ದೇಶ ಹೊಂದಿಲ್ಲ. ಉದ್ಯಮ ಸ್ನೇಹಿ ವಾತಾವರಣ ಕಲ್ಪಿಸುವ ಗುರಿಯೊಂದಿಗೆ ಕೆಲವೊಂದು ತಿದ್ದುಪಡಿಗಳನ್ನು ತರಲಾಗಿದೆ. ಹಾಗೆಯೇ ಸುಂಕ ಮತ್ತು ಪರೋಕ್ಷ ತೆರಿಗೆಗಳಿಗೂ ಪೂರಕ ಅಂಶಗಳನ್ನು ಮಸೂದೆ ಒಳಗೊಂಡಿದೆ ಎಂದರು. ಕೋವಿಡ್ ಸಾಂಕ್ರಾಮಿಕ ವೇಳೆ 80 ಕೋಟಿ ಜನರಿಗೆ 8 ತಿಂಗಳು ಉಚಿತ ಪಡಿತರ ನೀಡಲಾಗಿದೆ. 40 ಕೋಟಿ ಜನರ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ನೇರವಾಗಿ ವರ್ಗಾಯಿಸಲಾಗಿದೆ. ಬೀದಿ ಬದಿಯ ವ್ಯಾಪಾರಿಗಳಿಗೆ ಸ್ವನಿಧಿ ಯೋಜನೆಯ ಮೂಲಕ ಹಾಗೂ ಮಹಿಳೆಯರಿಗೆ ಜನ್ ಧನ್ ಯೋಜನೆಯ ಮೂಲಕ, 10 ಕೋಟಿ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯ ಮೂಲಕ ಹಣವನ್ನು ನೇರವಾಗಿ ವರ್ಗಾಯಿಸಲಾಗಿದೆ. ಸರ್ಕಾರ ತೆಗೆದುಕೊಂಡ ಕ್ರಮಗಳ ಫಲವಾಗಿ ಬ್ಯಾಂಕ್ಗಳ ಅನುತ್ಪಾದಕ ಆಸ್ತಿ ಪ್ರಮಾಣ 8,99,000 ಕೋಟಿ ರೂಪಾಯಿಗೆ ಇಳಿದಿದೆ ಎಂದರು. Infrastructure such as roads, waterways and so on. So I think these will have a bearing on demand also. But not to forget, because many members also voiced this point, that end of the day you have not taken care of Vanchit, Soshit, Peedit. I'm not sure if they want to say it after having seen what had happened during the lockdown, immediately after the lockdown, when the Prime Minister announced Pradhan Mantri Garib Kalyan Yojana, where 80 crore people for 8 full months have been given free food grains. ಬಿಜೆಪಿ ಸದಸ್ಯ ಸುಶೀಲ್ ಕುಮಾರ್ ಮೋದಿ, ಕೋವಿಡ್ ಸಾಂಕ್ರಾಮಿಕದಿಂದ 1 ವರ್ಷದ ಅವಧಿಯಲ್ಲಿ ದೇಶದ ಬೊಕ್ಕಸಕ್ಕೆ ಹೆಚ್ಚು ನಷ್ಟವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಕೋವಿಡ್ ಪರಿಸ್ಥಿತಿಯನ್ನು ಸೂಕ್ತವಾಗಿ ನಿಭಾಯಿಸಿದ್ದಾರೆ. 120ಕ್ಕೂ ಹೆಚ್ಚು ದೇಶಗಳ ಮುಖಂಡರೊಂದಿಗೆ ಸಭೆಯನ್ನು ನಡೆಸಿದ್ದಾರೆ. ಪ್ರಸಕ್ತ ಆರ್ಥಿಕ ವರ್ಷ 20,20,000 ಕೋಟಿ ತೆರಿಗೆ ಸಂಗ್ರಹ ಗುರಿ ಹೊಂದಲಾಗಿದ್ದು, ಆದರೆ ಕೋವಿಡ್ ಸಾಂಕ್ರಾಮಿಕದಿಂದ ತೆರಿಗೆ ಸಂಗ್ರಹ 23% ಕಡಿಮೆಯಾಗಿದೆ. ಸರ್ಕಾರಕ್ಕೆ ರಾಜಸ್ವ ಕಡಿಮೆಯಾಗಿದ್ದರೂ ಜನರ ಮೇಲೆ ಹೊಸ ತೆರಿಗೆಯನ್ನು ವಿಧಿಸಿಲ್ಲ. ಕೃಷಿ ಮೂಲಸೌಕರ್ಯ ಅಭಿವೃದ್ಧಿಗೆ ಮಾತ್ರ ಕರ ಇರಿಸಲಾಗಿದ್ದು, ಈ ಮೂಲಕ ಸಂಗ್ರಹಿಸಲಾಗಿರುವ 30,000 ಕೋಟಿ ರೂಪಾಯಿ ಹಣವನ್ನು ಎಪಿಎಂಸಿಗಳು ಮತ್ತು ಕೃಷಿ ಮೂಲಸೌಕರ್ಯಕ್ಕೆ ಬಳಸಿಕೊಳ್ಳಲಾಗುವುದು ಎಂದರು. और भारत में जो इनकम टैक्स का जो लोएस्ट स्लैब है वो केवल 5% है. तो सभापति महोदय, एक जमाना था 70 और 60 के दशक में इस देश के अंदर 90% इनकम टैक्स की दर थी. आज हम घटाकर इसको 30% पर लाए हैं और ये दुनिया के तमाम विकसित देशों की तुलना में हमारा जो इनकम टैक्स का रेट, चाहे वो मिनिमम हो या मैक्सिमम हो, हमने सबसे कम रखने का काम किया है. ಸಮಾಜವಾದಿ ಪಕ್ಷದ ರಾಮ್ ಗೋಪಾಲ್ ಯಾದವ್, ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ತೆರಿಗೆ ವಿನಾಯಿತಿಗಳನ್ನು ಘೋಷಿಸಬೇಕಿತ್ತು. ಹಿರಿಯ ನಾಗರಿಕರು ಸಮಾಜದ ಪ್ರಮುಖ ಭಾಗವಾಗಿದ್ದಾರೆ ಎಂದರು. बजट आता है तो ये उम्मीद करते हैं कि जो इनकम टैक्स का एक स्लैब बना रखा है इन्होंने, उसमें राहत देंगे, उसको और ज़्यादा डिडक्शन की व्यवस्था करेंगे. क्योंकि ये लोग ऐसे हैं जो अपना कोई पैसा छिपा नहीं सकते. जो छिपा सकते हैं उनके पास तरीके हैं छिपाने के, लेकिन जो छिपा नहीं सकते हैं उनको तो राहत दीजिए. क्योंकि बिहार बहुत पीछे छूट गया है. कल ही मैंने सदन में कहा था. ಆರ್ಜೆಡಿ ಸದಸ್ಯ ಮನೋಜ್ ಕುಮಾರ್ ಝಾ, ಕೇಂದ್ರ ಸರ್ಕಾರ ಸಾರ್ವಜನಿಕ ವಲಯದ ಕಂಪನಿಗಳು ಖಾಸಗೀಕರಣಕ್ಕೆ ಮುಂದಾಗಿರುವುದು ಅಪಾಯಕಾರಿ ಬೆಳವಣಿಗೆಯಾಗಿದೆ ಎಂದರು. थर्ड वर्ल्ड है, उस थर्ड वर्ल्ड के नजरिए से उसको निकालिए. मैं कुछ छोटी छोटी चीजों पर मैम थोड़ा अलग से कहना चाहता था. जैसे बाकी मेरे बहुत सारे साथी अलग अलग विषयों पर, मैं शिक्षा पे थोड़ा अलग से मैम फाइनेंस मिनिस्टर के सामने रखना चाहता हूं. तकरीबन 320 मिलियन बच्चों की शिक्षा कोविड में प्रभावित हुई है. ये कौन बच्चे हैं, इसके लिए हमें रॉकेट साइंस का ज्ञान नहीं चाहिए. ये बच्चे दलित